ಗುರುಭ್ಯೋ ನಮಃ. ಹರಿ ಓಂ. 8ನೇ ಅಧ್ಯಾಯದ 21ನೇ ಶ್ಲೋಕ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಅವ್ಯಕ್ತಃ ಅಕ್ಷರಃ ಇತಿ ಉಕ್ತಃ ತಂ ಆಹುಃ ಪರಮಾಂ ಗತಿಂ ಯಂ ಪ್ರಾಪ್ಯ ನ ನಿವರ್ತತೆ ತದ್ಧಾಮ ಪರಮಂ ಮಮ. ಭಗವಂತನ ಬಳಿಗೆ ಹೋದವರು ಯಾರು ಮತ್ತು ವಾಪಸ್ ಬರೋದಿಲ್ಲ. ಅವ್ಯಕ್ತ ಅಕ್ಷರ ಇತ್ಯುಕ್ತ. ಭಗವಂತ ಅಂದ್ರೆ ಅವನು ಅವ್ಯಕ್ತ, ವ್ಯಕ್ತನಲ್ಲ. ಭಗವಂತ ನಮ್ಮ ರೀತಿಯಲ್ಲಿ ಪ್ರಕಟನಾಗೋದಿಲ್ಲ, ಹುಟ್ಟೋದಿಲ್ಲ. ಹಾಗಾಗಿ ಭಗವಂತ ಅವ್ಯಕ್ತ ಮತ್ತು ಭಗವಂತ ಅಕ್ಷರ. ನಾವೆಲ್ಲರೂ ಕ್ಷರರು. ಕೃಷ್ಣನೇ ಗೀತೆಯಲ್ಲಿ ಹೇಳ್ತಾನೆ, ಕ್ಷರ ಸರ್ವಾಣಿ ಭೂತಾನಿ ಅಂತ. ಸರ್ವಾಣಿ ಭೂತಾನಿ ಕ್ಷರ. ಎಲ್ಲರಿಗೂ ಕ್ಷರ. ಕ್ಷರ ಅಂದ್ರೆ ನಾಶ ಅಂತ ಅರ್ಥ. ನಾಶ ಇದೆ, ಎಲ್ಲರಿಗೂ ನಾಶ ಇದೆ. ಕ್ಷರ ಸರ್ವಾಣಿ ಭೂತಾನಿ, ಎಲ್ಲರಿಗೂ ನಾಶ ಇದೆ. ಭಗವಂತ ಮಾತ್ರ ಅಕ್ಷರ. ಆ ಭಗವಂತ ಮತ್ತು ಲಕ್ಷ್ಮೀದೇವಿ ಮಾತ್ರ ಅಕ್ಷರರು. ಅಕ್ಷರ ಇತ್ಯುಕ್ತ ತಮಾಹು ಪರಮಾಂ ಗತಿ. ಆ ಭಗವಂತನನ್ನ ಪರಮಗತಿ ಎಂಬುದಾಗಿ ಹೇಳ್ತಾರೆ. ತಂ ಪರಮಾಂ ಗತಿಂ ಆಹು. ಭಗವಂತನೇ ಪರಮಗತಿ ಅಂದ್ರೆ ಹೋಗಿ ಸೇರ್ಬೇಕಾಗಿರ್ತಕ್ಕಂತಹ ಉತ್ಕೃಷ್ಟವಾದ ಗಮ್ಯಸ್ಥಾನ. ಗಮ್ಯಸ್ಥಾನ ಅಂದ್ರೆ ಒಂದ್ ಕಡೆ ಗುರಿ ತಲುಪಬೇಕಾದದ್ದು. ಒಂದು ಕಡೆ ಹೋಗಿ ಗುರಿ ಮುಟ್ಟಬೇಕಾಗಿರತಕ್ಕಂಥ ಜಾಗಗಳು ಬೇಕಾದಷ್ಟಿರಬಹುದು. ಸ್ವರ್ಗ, ಸತ್ಯಲೋಕ, ಜನೋಲೋಕ, ಹೀಗೆ ಬೇಕಾದಷ್ಟಿರಬಹುದು. ಆದ್ರೆ ಇದೆಲ್ಲದಕ್ಕಿಂತ ಕೂಡ ಉತ್ಕೃಷ್ಟವಾದ ಎತ್ತರವಾದ ಒಂದು ಗತಿ ಅಂತ ಹೇಳಿದ್ರೆ ಅದು ಭಗವಂತ. ತಂ ಪರಮಾಂ ಗತಿ ಆಹು ಅಂತ ಭಗವಂತನನ್ನ ಪರಮಗತಿ ಎಂಬುದಾಗಿ ಹೇಳ್ತಾರೆ. ಯಂ ಪ್ರಾಪ್ಯ, ಯಾವ ಭಗವಂತನನ್ನ ಸೇರಿ ನ ನಿವರ್ತತೆ. ಇಲ್ಲಿಗೆ ಹೋದರೂ ವಾಪಸ್ ಬರಬೇಕು. ಕ್ಷೀಣೇ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಪುಣ್ಯ ಕಡಿಮೆ ಆದ್ರೆ ಮತ್ತೆ ಭೂಮಿಯಲ್ಲಿ ಹುಟ್ಟಲೇಬೇಕು. ಆದರೆ ಭಗವಂತನ ಲೋಕಕ್ಕೆ ಹೋದ್ರೆ ಮತ್ತೆ ಹುಟ್ಟುವ ವ್ಯವಸ್ಥೆ ಇಲ್ಲ. ಯಂ ಪ್ರಾಪ್ಯ ನ ನಿವರ್ತತೆ ತದ್ಧಾಮ ಪರಮಂ ಮಮ. ಅದು ಯಾವುದು ಅಂದ್ರೆ ತನ್ಮಮ ಧಾಮ. ಅದು ಭಗವಂತನ ಸ್ವರೂಪ. ಭಗವಂತ ಅವನ ಸ್ವರೂಪವೇ ಆಗಿರ್ತಕ್ಕಂಥ ಲೋಕ ವೈಕುಂಠ ಲೋಕ. ಅಂದ್ರೆ ನೋಡಿ, ನಾವು ಇರುವಂತ ಮನೆ ಬೇರೆ, ನಾವು ಬೇರೆ. ನಮ್ಮ ಮನೆಯೇ ಬೇರೆ, ನಾವೇ ಬೇರೆ. ನಮಗೂ ನಮ್ಮ ಮನೆಗೂ ಭೇದ ಇದೆ. ನಮ್ಮ ಮನೆ ಜಡವಸ್ತು, ನಾವು ಚೇತನಗಳು. ಹಾಗಾಗಿ ನಾವು ಬೇರೆ, ನಮ್ಮ ಮನೆ ಬೇರೆ. ಆದ್ರೆ ಭಗವಂತ ಬೇರೆ ಅಲ್ಲ. ಭಗವಂತನ ಆ ಒಂದು ಲೋಕ ವೈಕುಂಠ ಲೋಕ ಅಂತ ಹೇಳೋದು ಬೇರೆ ಅಲ್ಲ. ಭಗವಂತನ ಸ್ವರೂಪವೇ ಆ ಲೋಕ. ಹಾಗಾಗಿ ವೈಕುಂಠ ಅಂತ ಹೇಳಿದ್ರೆ ಅದೊಂದು ಚೈತನ್ಯಾತ್ಮಕವಾದ ಲೋಕ. ಭಗವತ್ ಸ್ವರೂಪದಲ್ಲೇ, ಭಗವಂತನ ರೂಪದಲ್ಲೇ ಇರತಕ್ಕಂಥ ಒಂದು ಲೋಕ. ತತ್ ಧಾಮ, ಆ ಒಂದು ಧಾಮ ಅದು ಮಮ ಪರಮಂ ಧಾಮ, ನನ್ನದೇ ಆಗಿರ್ತಕ್ಕಂಥ ಒಂದು ಸ್ವರೂಪ. ಭಗವಂತನ ಸ್ವರೂಪ, ಭಗವಂತನ ಸ್ವರೂಪವೇ ಆಗಿರ್ತಕ್ಕಂಥದ್ದು ಆ ಒಂದು ಲೋಕ. ಹಾಗೆ ಭಗವಂತ ಅನ್ನುವನು ಅವ್ಯಕ್ತ, ಅವನು ಅಕ್ಷರ. ಭಗವಂತ ಯಾರಿಗೂ ವ್ಯಕ್ತನಾಗುವುದಿಲ್ಲ. ಭಗವಂತನಿಗೆ ನಾಶ ಇಲ್ಲ ಎಂಬುದಾಗಿಲ್ಲ. ಎಲ್ಲಾ ಜ್ಞಾನಿಗಳು, ಸಕಲ ಪುರಾಣಗಳು, ವೇದಗಳು, ಉಪನಿಷತ್ತುಗಳು ಎಲ್ಲ ಹೇಳ್ತವೆ ಆ ಭಗವಂತ ಪರಮಗತಿ. ಹೋಗಿ ಸೇರಬೇಕಾಗಿರ್ತಕ್ಕಂಥ ಪರಮ ಉತ್ಕೃಷ್ಟವಾಗಿರ್ತಕ್ಕಂತಹ ಶ್ರೇಷ್ಠವಾಗಿರ್ತಕ್ಕಂಥ ಗುರಿ, ಒಂದು ಗಮ್ಯಸ್ಥಾನ, ಅದು ಭಗವಂತ ಎಂಬ ವಿಚಾರವನ್ನು ಹೇಳುತ್ತಾನೆ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಾಂ ಗತಿಂ ಯಂ ಪ್ರಾಪ್ಯ ನನಿವರ್ತಂತೆ ಅಥವಾ ನನಿವರ್ತತೆ ತದ್ಧಾಮ ಪರಮಂ ಮಮ. ಎರಡು ತರ. ಕೆಲವು ಪುಸ್ತಕಗಳಲ್ಲಿ ನನಿವರ್ತಂತೆ ಎಂದಿರುತ್ತೆ, ಕೆಲವು ಪುಸ್ತಕಗಳಲ್ಲಿ ನನಿವರ್ತತೆ ಅಂತಿರುತ್ತೆ. ಎರಡೂ ಸರಿಯಾಗಿರ್ತಕ್ಕಂಥದ್ದು. ಸಮೂಹಾರ್ಥಿ ಏಕವಚನ ಅಥವಾ ಬಹುವಚನ. ಯಂ ಪ್ರಾಪ್ಯ ನನಿವರ್ತಂತೆ ತದ್ಧಾಮ ಪರಮಂ ಮಮ. ಅವ್ಯಕ್ತೋಕ್ಷರ ಇತ್ಯುಕ್ತಃ ತಮಾಹು ಪರಮಹಂ ಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಒಟ್ಟು ಇದರ ಶ್ಲೋಕದ ಅಭಿಪ್ರಾಯ, ನಮ್ಮ ರೀತಿಯಲ್ಲಿ ಭಗವಂತ ಅಲ್ಲ. ನಾವೆಲ್ಲರೂ ವ್ಯಕ್ತರು, ಭಗವಂತ ಅವ್ಯಕ್ತ. ನಾವೆಲ್ಲರೂ ಕ್ಷರರು, ಭಗವಂತ ಅಕ್ಷರ. ನಮ್ಮ ಯಾವುದೇ ಒಂದು ಪ್ರಾಕೃತ ಗುರಿಗಳಿದ್ರೂ ಕೂಡ ಅದೆಲ್ಲ ಸಾಮಾನ್ಯ ಗುರಿಗಳು. ಭಗವಂತನನ್ನು ಹೋಗಿ ಸೇರೋದು ಪರಮಗತಿ. ಮತ್ತೆ ಎಲ್ಲಿಗೆ ಹೋದ್ರೂ ವಾಪಸ್ ಬರಬೇಕು. ಆದ್ರೆ ಭಗವಂತನ ಒಂದು ಸ್ಥಾನಕ್ಕೆ ಹೋದ್ರೆ ವಾಪಸ್ ಬರೋದಿಲ್ಲ. ಮತ್ತು ಆ ವೈಕುಂಠ ಲೋಕ ಎಂಬುದು ಭಗವಂತನದ್ದೇ ಒಂದು ಸ್ವರೂಪ. ಹೇಗೆ ಭಗವಂತನ ರಾಮರೂಪ, ಕೃಷ್ಣ ರೂಪ, ವೇದವ್ಯಾಸ ರೂಪ, ಪರಶುರಾಮ ರೂಪ, ಅದೆಲ್ಲವೂ ಭಗವಂತನ ಒಂದೊಂದು ಸ್ವರೂಪವು. ಆ ವೈಕುಂಠ ಶ್ವೇತದ್ವೀಪ ಎಂಬುವಂಥದ್ದು ಭಗವಂತನದ್ದೇ ಒಂದು ಸ್ವರೂಪ ಎಂಬುವಂಥದ್ದು ಈ ಶ್ಲೋಕ ಹೇಳ್ತಾ ಇದೆ. ಶ್ರೀಕೃಷ್ಣ ಅರ್ಪಣ.